ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ದಾಶಿನಿಯಲ್ಲಿ ಡೆಮೋಕ್ರಸಿ. ಊಟ ತಿಂಡಿ ಕಾಫಿ ಟೀ ಕುಡಿತಾ ಏನಾದ್ರೂ ಮಾತಾಡ್ಬೇಕಲ್ಲ. ಅಫ್ಕೋರ್ಸ್ ಏನ್ ಮಾತಾಡ್ತಾರೆ ನಮ್ ಜನ, ಅರ್ಧಕ್ಕರ್ಧ ಜನ ತಲೆ ಕೆಡಿಸ್ಕೊಂಡಿರೋದು ಅಂಡ್ ಅರ್ಧಕ್ಕರ್ಧ ಜನ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಇರೋದು ಯಾವ್ದು ಹೇಳಿ? ಅಫ್ಕೋರ್ಸ್ ರಾಜಕೀಯದ ಬಗ್ಗೆ, ಅದರಲ್ಲೂ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಮಂಡ್ಯ ಚುನಾವಣಾ ಅಖಾಡ ಫುಲ್ ಬಿಸಿ ಆಗ್ತಾ ಇದೆ. ಸೊ ಏನ್ ಆಗ್ತಾ ಇದೆ, ಜನಗಳು ಏನ್ ತಿಳ್ಕೊಂಡಿದ್ದಾರೆ ಎಲೆಕ್ಷನ್ಸ್ ಬಗ್ಗೆ, ಏನ್ ಚರ್ಚೆ ಆಗ್ತಾ ಇದೆ ಎಲ್ಲ ಕೂಡ ನೋಡೋಣ. ಕಮ್ ಆನ್ ಗೈಸ್, ಫಾಲೋ ಮೀ. ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ? ಮೇಡಮ್ ನಮ್ದು ಜನಪರವಾಗಿ ಯಾರು ಇರ್ತಾರೋ ಅವ್ರಿಗೆ ಸಪೋರ್ಟ್. ಓಕೆ, ನಿಮ್ಮ ವೈಫ್ ಯಾವ ಪಕ್ಷ ಇಷ್ಟಪಡ್ತಾರೆ, ಯಾರಿಗೆ ಸಪೋರ್ಟ್ ಮಾಡ್ತಾರೆ? ಇಲ್ಲ ಮೇಡಮ್, ಅದು ಕೇಳಿಲ್ಲ ಮೇಡಮ್. ಗೊತ್ತಿಲ್ವಾ? ಏನ್ ಸರ್, ವೈಫ್ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಹೆಂಗೆ ನೀವು? ವೈಫ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಬಟ್ ಅವ್ರದ್ದು ಮತ ಏನೋ ವೋಟ್ ಮಾಡೋದ್ರ ಬಗ್ಗೆ ಅದನ್ನ ನಾವು ಪರ್ಸನಲ್ ಅಲ್ವಾ, ಅದನ್ನ ಕೇಳ್ಬಾರ್ದು ಅಂತ. ಕೇಳ್ಬಾರ್ದಾ? ಓ, ಎಲ್ಲ ಕೇಳ್ಬಾರ್ದು. ಅದು ಕೇಳಕ್ ಹೋದ್ರೆ ಮನೆಯಲ್ಲಿ ನಮಗೆ ಮೆಜಾರಿಟಿ ಕಮ್ಮಿ ಆಗ್ಬಿಡುತ್ತೆ, ಅದಕ್ಕೋಸ್ಕರ. ಅಲ್ಲ, ಆದ್ರೂ ಈಗ ಕುಟುಂಬದಲ್ಲೇ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದ್ ತರ ಇದ್ರೆ ಅಲ್ಲೇ ಸಮ್ಮಿಶ್ರ ಸರ್ಕಾರ ಆಗೋಯ್ತಲ್ವಾ? ಇರ್ಬೇಕು ಮೇಡಮ್, ಸಮ್ಮಿಶ್ರ ಸರ್ಕಾರ ಇದೆ ಸರಿ. ಯಾವ್ದು ಸಿಂಗಲ್ ಪಾರ್ಟಿ ರೂಲಿಂಗ್ ಬರಬಾರ್ದು, ಯಾಕಂದ್ರೆ ಅಪೋಸಿಷನ್ ಇರ್ಲೇಬೇಕು. ಅಪೋಸಿಷನ್ ಇದ್ರೆ ಸರಿ, ಅದಕ್ಕೋಸ್ಕರ. ಓಕೆ ಸರ್, ಹಾಯ್. ಹಲೋ, ಏನ್ ಕುಡಿದ್ರಿ, ಏನ್ ತಿಂದ್ರಿ? ಕಾಫಿ ಕುಡಿದ್ವಿ ಸದ್ಯಕ್ಕೆ, ತಿಂದಿಲ್ಲ. ತಲೆಯಲ್ಲಿ ಏನ್ ಓಡ್ತಾ ಇದೆ ಸರ್? ತಲೆಯಲ್ಲಿ ಏನ್ ಓಡ್ತಾ ಇದೆ ಅಂದ್ರೆ, ಒಂದು ಯಾವುದೇ ಒಂದು ಸರ್ಕಾರ ಬಂದ್ರು ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂಥರ ಇರ್ತದೆ. ಈಗ ಒಂದು ಸ್ಥಿರವಾದ ಸರ್ಕಾರ ಬರಬೇಕು, ಯಾವುದೇ ಆಗಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಾಂಗ್ರೆಸ್ ಆದರೂ ಬರಲಿ ಅಥವಾ BJP ಆದರೂ ಬರಲಿ, ಒಂದು ಸ್ಥಿರವಾದ ಸರ್ಕಾರ ಬಂದರೆ ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ಅದರಲ್ಲೂ ಮಂಡ್ಯ ಜನತೆಯವರು, ಮಂಡ್ಯದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರನ್ನ ಬಿಟ್ಟು ಎಲ್ಲೋ ಬಂದು ಅವರು ತಂದೆ ಸೊಸೆ ಮಕ್ಕಳು ಮೊಮ್ಮಕ್ಕಳು ಬರೀ ಇವ್ರದೇ ಒಂದಾದರೆ ಮತ್ತು ಅಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಎಲ್ಲೋಬೇಕು, ಅಲ್ಲಿ ಕಾರ್ಯಕರ್ತರು ಎಲ್ಲೋಬೇಕು. ಹಾಗಾಗಿ ನಮ್ಮ ಒಂದು ಓಟು ಮಾತ್ರ ಸುಮಲತಾ ಅವರಿಗೆ ಸರಿ. ಓಕೆ, ಸೊ ಸುಮಲತಾ ಅವ್ರಿಗೆ ಇವರು ಸಪೋರ್ಟ್ ಮಾಡ್ತಿದ್ದಾರೆ, ನಿಲ್ಲಿ ಪರವಾಗಿಲ್ಲ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಎಸ್, BJP ಪರವಾಗಿ ನಿಲ್ಬೇಕು, ಸುಮಲತಾ ಅವರು ಮಂಡ್ಯದಲ್ಲಿ ಗೆಲ್ಬೇಕು ಅಂತ ಅವ್ರ ಅಭಿಪ್ರಾಯ ಹೇಳಿದ್ರು. ನಮ್ಮ ಹುಡುಗರು ಏನ್ ಹೇಳ್ತಾರೆ? ಹಲೋ, ಹಾಯ್. ಖಾರ ಬಾತ್ ಅಲ್ಲ, ಖಾರ ಪೊಂಗಲ್ ಹೇಗಿದೆ? ಚೆನ್ನಾಗಿದೆಯಾ? ಸೊ ರಾಜಕೀಯ ಬೆಳವಣಿಗೆ ಯಾವ ತರ ಇದೆ? ರಾಜಕೀಯ ಬೆಳವಣಿಗೆ ಇದೇ ತರ ಇದೆ ಅಲ್ಲ? ಪೊಂಗಲ್ ತರನೇ ಆಗ್ಬಿಟ್ಟಿದೆ. ಸೊ ಏನ್ ಹೇಳ್ತೀರಾ? ಅಟ್ ಪ್ರೆಸೆಂಟ್ ಲೋಕಸಭಾ ಚುನಾವಣೆ ಡೇಟ್ ಅನೌನ್ಸ್ ಆಗಿದೆ, ಎಲ್ಲಾ ಕಡೆ ಫುಲ್ ಬಿಸಿ ಬಿಸಿ ಚರ್ಚೆ ಶುರುವಾಗ್ತಾ ಇದೆ. ಏನ್ ಹೇಳೋದು, ಇನ್ನೇ ನಾವೆಲ್ಲ ಕಾಮನ್ ಆಗಿ ಮೋದಿ ಸಪೋರ್ಟರ್ಸು. ಸೊ BJPಗೆ ವೋಟ್ ಮಾಡ್ತಿದೀವಿ. ಅಚ್ಚೇ ದಿನ ಅಂತ ಮೋದಿ ಅವರು ಹೇಳ್ತಾ ಇದ್ರು. ಅಚ್ಚೇ ದಿನ ಆಗಿದೆ ಅಂತ ಅನ್ಸ್ತಾ ಇದೆಯಾ? ತುಂಬಾನೇ ಅನ್ನಿಸ್ತಾ ಇದೆ. ತುಂಬಾ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಈಗ ನೋಡ್ತಿರೋ ಬೆಳವಣಿಗೆ ನೋಡಿ, GDP ಗ್ರೋತ್ ಆಗಲಿ, ಈಗ ಇಂಡಿಯಾನ ಆಲ್ ಓವರ್ ವರ್ಲ್ಡ್ ನೋಡ್ತಿರೋ ಒಂದು ದೃಷ್ಟಿಕೋನ ಆಗಲಿ ಎಲ್ಲ ಬದಲಾಗಿದೆ. ಮುಂಚೆ ಇಂಡಿಯನ್ಸ್ ಮೇಲೆ ಆಲ್ ಓವರ್ ವರ್ಲ್ಡ್ ದೌರ್ಜನ್ಯ ನಡೆಯೋದು ನೀವು ನೋಡ್ಬೋದು. ಆಸ್ಟ್ರೇಲಿಯಾನಲ್ಲಿ ಇಂಡಿಯನ್ಸ್ ಮೇಲೆಲ್ಲ ಹೊಡೆಯೋದು, ವರ್ಷಕ್ಕೊಂದು ಪ್ರಕರಣಗಳು ಈ ಥರದ್ದು ಬರ್ತಾನೆ ಇತ್ತು. ಈಗ ಏನಾಗಿದೆ, ಇಂಡಿಯನ್ಸ್ ಅಂದರೆ ಒಂದು ರೆಸ್ಪೆಕ್ಟ್ ಕೊಟ್ಟು ನೋಡೋ ಥರ ಆಗಿದೆ. ರಾಜತಾಂತ್ರಿಕತೆ ಆಗಲಿ ಎಲ್ಲ ಬದಲಾಗಿದೆ. ಆಡಳಿತದಲ್ಲಿ ಯಾವುದೇ ಲೋಪದೋಷ ಇಲ್ಲ. ಸೊ ಹಂಗಾಗಿ ಡೆಫಿನೆಟ್ಲಿ ವಿ ವಿಲ್ ಸಪೋರ್ಟ್ ಮೋದಿ. ಸೊ ಈ ಸಲ MP ಎಲೆಕ್ಷನ್ ಬಗ್ಗೆ ನಿಮ್ಮ ಮಾತು? ಈ ಸರ್ತಿ ಬದಲಾವಣೆ ಬೇಕು ಮೇಡಮ್ ಅವರೇ. ರಾಹುಲ್ ಗಾಂಧಿ ಅವರು ಈ ಸರ್ತಿ ಬಂದರೆ ತುಂಬ ಒಳ್ಳೇದಾಗತ್ತೆ ಅಂತ ಯೂತ್ಸ್ಗೆ. ಎಷ್ಟೋ ಜನ ಹೇಳ್ತಾರೆ ರಾಹುಲ್ ಗಾಂಧಿ ಬರಬಾರ್ದು ಅಂತ. ನೀವ್ ಯಾಕೆ ರಾಹುಲ್ ಗಾಂಧಿ ಬರಬೇಕು ಅಂತ ಹೇಳ್ತೀರಾ? ಬದಲಾವಣೆ ಖಂಡಿತವಾಗ್ಲೂ ಬೇಕು. ಯಾಕಂದರೆ ನಾವು ಯಾರ ಭಾಗನೂ ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಹೇಳಿದ್ರು ಬೇಜಾರಾಗತ್ತೆ, ಇವ್ರಿಗೆ ಹೇಳಿದ್ರು ಬೇಜಾರಾಗತ್ತೆ. ಮೋದಿ ಅವರು ನೋಟ್ ಅಮಾನ್ಯೀಕರಣ ಮಾಡಿದಾಗಿಂದ ಅವ್ರ ಮೇಲೆ ಯಾರಿಗೂ ಒಲವಿಲ್ಲ. ಅದೊಂದೇ ಕಾರಣ ಸಾಕು, ಅವ್ರಿಗೆ ಯಾರೂ ಇಷ್ಟಪಡಲ್ಲ ಅಂತ. ಅಮಾನ್ಯ ಮಾಡೋವಂಥದ್ದು ಏನು ಇರಲಿಲ್ಲ, ಅಮಾನ್ಯ ಮಾಡಿದ್ರೆ ಮತ್ತೆ ಬದಲಾವಣೆ ಕಾಲ ಬೇಕು, ಬದಲಾವಣೆ ಬರಲೇಬೇಕು. ಅದಕ್ಕೆ ರಾಹುಲ್ ಗಾಂಧಿ ಅವ್ರು ಬಂದ್ರೇ ಒಳ್ಳೆಯದು. ನಾವು ವೋಟ್ ಮಾಡದೇ ಇರೋರ್ಗೆ ಏನು ಬೈತೀರಾ? ವೋಟ್ ಮಾಡದೇ ಇರೋರು ಖಂಡಿತವಾಗ್ಲೂ ವೋಟ್ ಮಾಡಿ. ನಾವು ಬೆಳಗ್ಗೆ ಒಂದು ದಿವಸ ಟಿಫನ್ ಮಾಡಲಿಲ್ಲ ಅಂದರೆ ಹೆಂಗೆ ಬೇಜಾರಾಗುತ್ತೋ ಅದೇ ಥರ ವೋಟ್ ಮಾಡಲಿಲ್ಲ ಅಂದರೆ ಅವ್ನು ಮನುಷ್ಯನೇ ಅಲ್ಲ. ಓಕೆ, ಮನುಷ್ಯನೇ ಅಲ್ಲ ವೋಟ್ ಮಾಡಿಲ್ಲ ಅಂದರೆ ನೀವು. ಕಮಾನ್, ನಿಮ್ಮ ರೈಟ್ಸ್ ನೀವು ಬಳಸಿ. ನೀವು ವೋಟ್ ಮಾಡ್ತೀರಾ? ಮಾಡಿಲ್ಲ ಮೇಡಮ್ ಇದುವರೆಗೂ. ನೋಡ್ರಿ, ವೋಟೇ ಮಾಡಿಲ್ವಂತೆ ಇದುವರೆಗೂ. ಬ್ರೇಕಿಂಗ್ ನ್ಯೂಸ್. ವಯಸ್ಸು ನಿಮ್ಗೆ? 31. ವೋಟ್ ಮಾಡಿಲ್ಲ ಅಂತ ಹೇಳ್ತಿದ್ದಲ್ಲ, ನ್ಯಾಯನ ಇದು? ಅಲ್ಲ, ಒಳ್ಳೆ ನಾಯಕರು ಬರ್ಬೇಕು ಅಂತ ಹೇಳ್ತಾರೆ, ದೇಶ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ನೀವು ವೋಟ್ ಮಾಡಿಲ್ಲ ಅಂದ್ರೆ? ಬರ್ತೀನಿ. ವೋಟ್ ಮಾಡೋದು ಎಷ್ಟು
ಎಷ್ಟು ಇಂಪಾರ್ಟೆಂಟು ಹೇಳಿ ನಮ್ಮ ವ್ಯೂವರ್ಸ್ಗೆ. 100% ವೋಟ್ ಮಾಡಬೇಕು. ಯಾರು ವೋಟ್ ಮಾಡಲ್ವೋ ನನ್ನ ಪ್ರಕಾರ ಅವ್ರಿಗೆ ಏನು ಫೆಸಿಲಿಟಿ ಕೊಡಬಾರ್ದು, ರೇಷನ್ ಕಾರ್ಡ್ ಕೊಡಬಾರ್ದು, ನೀರು ಕೊಡಬಾರ್ದು, ಎಲೆಕ್ಟ್ರಿಸಿಟಿ ಕೊಡಬಾರ್ದು, ಯಾವ ಅರ್ಹತೆನೂ ಇಲ್ಲ. ನಮ್ಮ ದೇಶದಲ್ಲಿ ಇರೋಕ್ಕೆ ಅರ್ಹತೆ ಇಲ್ಲ. ವೋಟ್ ಯಾರು ಮಾಡಲ್ವೋ ನಮ್ಮ ನಾಗರಿಕರೇ ಅಲ್ಲ ಅವರು ಈ ದೇಶದಲ್ಲಿ ಇರೋಕ್ಕೆ ಬಿಡಬಾರ್ದು. ಯಾವ ಅರ್ಹತೆನೂ ಇರಲ್ಲ ನೀವು ವೋಟ್ ಹಾಕಿಲ್ಲ ಅಂದ್ರೆ. ಗೊತ್ತಾಯ್ತಲ್ಲ, ನಮ್ಮ ಹಿರಿಯರು ಹೇಳಿದ್ದಾರೆ, ಫಾಲೋ ಮಾಡಿ, ವೋಟ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಅಧಿಕಾರ, ನಿಮ್ಮ ಹಕ್ಕನ್ನ ಚಲಾಯಿಸಿ. ಸೊ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ನಿಮ್ಮ ವೈಫ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಯಾವ ಪಕ್ಷಕ್ಕೆ? ಇವಾಗಂತೂ ನಮ್ಗೆ ಡಿಸೈಡ್ ಮಾಡೋಕ್ಕಾಗಲ್ಲ. ಮನೆಗೆ ಓಕೆ, ಇವಾಗಂತೂ ಡಿಸೈಡ್ ಮಾಡೋಕ್ಕಾಗಲ್ಲ. ಮನೇಲಿ ಕೇಳ್ಕೊಂಡು ವೈಫ್ ಜೊತೆ ಮಾತಾಡ್ಕೊಂಡು ಆಮೇಲೆ ಹೇಳ್ತಾರಂತೆ. ಸರ್ ಬನ್ನಿ ಸರ್ ಇಲ್ಲಿ. ಈಗ ಫಸ್ಟ್ ನಮ್ಮ ಇಂಡಿಯಾನಲ್ಲಿ ಏನಾಗಬೇಕಂದ್ರೆ ಕರಪ್ಷನ್ ಕಡಿಮೆ ಆಗಬೇಕು. ಈ ಕರಪ್ಷನ್ ಇಂದಾನೆ ಇದೆಲ್ಲ ಆಗ್ತಾ ಇರೋದು. ಬರೀ ಓಟಿಗೆ ಬರ್ತಾರೆ, ನಮಸ್ಕಾರ ಹೊಡಿತಾರೆ. ಓಟ್ ಆದ್ಮೇಲೆ ನೀನ್ ಯಾರೋ ನಾನ್ ಯಾರೋ ಅಲ್ವಾ, ದಟ್ ಈಸ್ 100%. ಆಗೋಯ್ತಲ್ಲ, ಅವ್ರ ಕೆಲಸ ಬರೀ ದುಡ್ಡು ಕೊಡ್ಬಿಟ್ಟು ಓಟ್ ಹಾಕ್ಸ್ಕೊಂಡ್ಬಿಡೋದು. ಅವರು ದುಡ್ಡು ಮಾಡ್ಕೊಂತಾರೆ, ಪಬ್ಲಿಕ್ ಮಾಡೋ ಅವಸ್ಥೆ ಕೊಟ್ರಿ. ಮತದಾರರು ಕೂಡ ತಮ್ಮನ್ನು ತಾವು ಸೇಲ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಆ ಮೂಮೆಂಟ್ಗೆ ಅವ್ರಿಗೆ ಏನ್ ಸಿಗುತ್ತೆ ಆಮಿಷ ಲಾಭ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. 5 ವರ್ಷ ದೇಶ ನಡೆಯುತ್ತಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಈ ಮೂಮೆಂಟ್ಗೆ ನಂಗೆ ಈ ಲಾಭ ಸಿಗ್ತಾ, ಓಕೆ ಇವ್ರ ಕಡೆ ಹೋಗ್ತೀನಿ ಅಂತ ಮಾಡ್ತಿದ್ದಾರೆ. ಅಂತ ಜನಕ್ಕೆ ಏನು ಇಲ್ಲ, ಮತದಾರರು ಭ್ರಷ್ಟರಾಗೋದಕ್ಕೆ ಯಾರು ಕಾರಣರು ಯಾರು? ರಾಜಕೀಯದವ್ರೆ, ಬೇರೆ ಯಾರು ಅಲ್ಲ. ಸರ್ ಅವ್ರೇನೋ ಮಾಡ್ತಾರೆ ಸರ್, ರಾಜಕಾರಣಿಗಳು ಅವ್ರು ಮಾಡೋ ಕೆಲಸ ಮಾಡ್ತಾರೆ. ಅವರು ತೋರ್ಸೋ ಆಮಿಷ ತೋರ್ಸ್ತಾರೆ. ನಾವೇನ್ ಮಾಡ್ಬೇಕು ಅದನ್ನ ಹೇಳಿ ಸರ್. ನಾವು ಬೇಡ ಅಂತ ಹೇಳಕ್ ನೆಗ್ಲೆಕ್ಟ್ ಮಾಡಕ್ ಆಗಲ್ವಲ್ಲ. ಯಾಕೆ ಅವ್ರು ಕೊಡ್ತೀನಿ ಅಂತ ಹೇಳಿದ್ರೆ ನೀವು ತಗೊಂಡ್ಬಿಡ್ತೀರಾ? ನಾವು ರಿಜೆಕ್ಟ್ ಮಾಡಿದ್ರು ಬಲವಂತದಿಂದ ಕೊಡ್ತಾರಲ್ಲ, ಅವಾಗ ಏನ್ ಮಾಡ್ತೀರಾ? ಅದಾಗ್ಬಾರ್ದಲ್ಲ. ಯಾಕೆ ಕೊಡ್ತೀರಾ? ಬೈ ಫೋರ್ಸಬಲ್ ಯು ಗೋಯಿಂಗ್ ಟು ಗಿವ್ ಅಸ್. ನಾವು ತಗೋಬಾರ್ದು, ಅವರು ಕೊಡಬಾರ್ದು. ಅವ್ರು ಕೊಡೋ ಹಿಂದೆ ತಾನೇ ನಾವು ತಗೋಬೇಕು. ಹೋಗಿ ಹೋಗಪ್ಪ ಸಾಯಿ ಹೋಗು ಅಂತಾನೆ ತಗೊಂಡ್ಬಿಡ್ತೀವಿ. ಮತ್ತೆ ಯಾಕೆ ಕೊಡಕ್ ಹೋಗಿ ಬರ್ತಾರೆ? ನಾವು ತಗೊಂಡಲ್ವೇ? ಫೋರ್ಸಬಲ್ ಡೂ ಇಟ್. ವಾಟ್ ಟು ಡೂ? ಅದಕ್ಕೆ ನಾನು ಹೇಳ್ತಾ ಇರೋದು, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಕರಪ್ಷನ್ ಶುಡ್ ಬಿ ಡೌನ್. ಕಳೆದ ಬಾರಿ ಬಿಜೆಪಿ ಬಂದಿದೆ, ಈ ಸರಿ ಬಿಜೆಪಿ ಬಂದ್ರೆ ಇಡೀ ಪ್ರಪಂಚದಲ್ಲೇ ಒಂದು ಭಾರತ ದೇಶ ಏನು ಅಂತೇಳಿ ಒಂದು ಐಡೆಂಟಿಫೈ ಮಾಡಿಬಿಟ್ಟಿದ್ದಾರೆ. ಕನಿಷ್ಠ 350 MP ಹೈ ಲೀಡಿಂಗಲ್ಲಿ ಗೆಲ್ತಾರೆ ಮೋದಿಯವರು. ಲಕ್ಷ ಮುಂದಕ್ಕೂ ಸಹ ಮೋದಿ ಸರ್ಕಾರನೇ ಬರೋದು. ಇವರು 18-20 ಸಮ್ಮಿಶ್ರ ಸರ್ಕಾರಗಳು, ಇಬ್ಬರೇ ಸಮ್ಮಿಶ್ರ ಸರ್ಕಾರ ಮಾಡೋದೇ ದೊಡ್ಡ ಕಷ್ಟ ಇದೆ. ಅಂಥದ್ರಲ್ಲಿ 15 ಜನ ಇಡೀ ಭಾರತದಲ್ಲಿ, ಚಂದ್ರಬಾಬು ನಾಯ್ಡು, ಮಾಯಾವತಿ ಆ್ಯಂಡ್ ಮಮತಾ ಬ್ಯಾನರ್ಜಿ, ಇವ್ರು ಏನೇ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿರ್ಬೋದು. ಆದರೂ ಸಹ ಸೆಂಟ್ರಲಲ್ಲಿ ಬಿಜೆಪಿನೇ ಬರೋದು. ಕನಿಷ್ಠ 350 MP ಹೈ ಲೀಡಿಂಗಲ್ಲಿ ಮೋದಿಯವರ ಸರ್ಕಾರ ಬರುತ್ತೆ. ಉತ್ತಮ ನಾಯಕನ ಆಯ್ಕೆ ಮಾಡುವಂತಹ ಒಂದು ಏನಿದೆ ಅಸ್ತ್ರ ನಮ್ಮ ಕೈಯಲ್ಲೇ ಇರುತ್ತೆ. ಎಸ್, ನಮ್ಮ ಕರ್ತವ್ಯ ನಮ್ಮ ಕೈಯಲ್ಲಿದೆ. ಪ್ರತಿಯೊಂದಕ್ಕೂ ನಾವೇ ಕೂಡ ಕಾರಣೀಭೂತರಾಗಿರ್ತಾರೆ. ಉತ್ತಮ ನಾಯಕನ ಆಯ್ಕೆ ಮಾಡಬೇಕು ಅಂತ ಇವರು ಹೇಳಿದ್ರು. ಹಾಯ್ ಸರ್, ನೀವೇನು ಹೇಳ್ತೀರಾ? ನೀವು ಕ್ವಶನ್ ಕೇಳಿ. ಎಲ್ಲ ಈಗ ಕರ್ನಾಟಕದಲ್ಲಿ ಮುಖ್ಯವಾಗಿ ನಾವು ಗಮನಿಸೋದಾದ್ರೆ MP ಎಲೆಕ್ಷನ್ ಈ ಒಂದು ಕಾವ್ ಏನಿದೆ ಯಾವ ತರ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಅದು ಮೊದಲು ಭ್ರಷ್ಟಾಚಾರ ಇರೋರನ್ನ ನಿಲ್ಲಿಸಬಾರ್ದು. ಆಯ್ತು ಬಿಡಿ. ಇನ್ನೊಂದು ಎಂಡ ದುಡ್ಡು ಹಣ ಎಲ್ಲ ಅದು ತಡೆಗಟ್ಟಬೇಕು. ಆಯ್ತು ಬಿಡಿ. ಆಮೇಲೆ ಕ್ಯಾಂಡಿಡೇಟ್ ನೋಡ್ಬೇಕು ಯಾವ ತರ ಇದಾನ ಏನಂತ. 7ನೇ ಕ್ಲಾಸ್ ಓದಿರೋನು ಇವಾಗ ನೋಡಿ ವೋಟ್ ಹಾಕ್ಬೇಕು. 7ನೇ ಕ್ಲಾಸ್ ಓದಿರೋನು ಅಲ್ಲಿ DC ಹತ್ರ ಮಾತಾಡ್ತಾನೆ, ಅವ್ನಿಗೇನು ಬರೋದೇ ಇಲ್ಲ. ಅವಳಿಗೋಗಿ ಗೆಟ್ ಔಟ್ ಅಂತಾನೆ. ಅವಳು IAS ಆಫೀಸರ್ ಆಗಿರ್ತಾಳೆ, ಇವ್ನು 7ನೇ ಕ್ಲಾಸ್ ಓದಿರ್ತಾನೆ. ಇವ್ ನಮ್ಮ ಜನಗಳು ಮೂರ್ಖ ನನ್ನ ಮಕ್ಕಳು ವೋಟ್ ಹಾಕ್ತಾರೆ. ಏನ್ ಮಾಡ್ತೀವಿ? ಕ್ಯಾಂಡಿಡೇಟ್ ಒಳ್ಳೆ ಕ್ವಾಲಿಟಿ ಇರಬೇಕು. ನಮ್ಮ ದೇಶ ಚೆನ್ನಾಗಿ ನೋಡ್ಬೇಕು, ಚೆನ್ನಾಗಿ ಆಡಳಿತ ಮಾಡ್ಬೇಕು. ಇಬ್ರು ಮಾತಾಡ್ಕೊಳ್ತಾ ಇದ್ರು, ಅವ್ರು ಗೆಲ್ಬೇಕು ಇವ್ರು ಗೆಲ್ಬೇಕು ಅಂತ ಹೇಳಿ. ಎಸ್ ಸರ್, ಹಾಯ್. ನಿಮ್ಮ ಹೆಸರು? ಬಿ ಬೊಮ್ಮಯ್ಯ ಅವರು. ನಿಮ್ಮ ಹೆಸರು? ನಿಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಒಟ್ಟಿಗೆ ಒಂದೇ ಪಾರ್ಟಿಗೆ ಸಪೋರ್ಟ್ ಮಾಡ್ತೀರಾ? ಗ್ಯಾರಂಟಿ ಹೇಳಕ್ಕಾಗಲ್ಲ. ಯಾಕೆ ನಿಮ್ಮ ವೈಫ್ ಬೇರೆಯವ್ರ ಕಡೆನಾ? ಹುಡುಗರು ಈಗಿನ ಹುಡುಗರು ಇಲ್ಲಿ ಅಂತಾರೆ, ಅಲ್ಲಿ ಹೋಗಿ ಬೇರೆ ಕಡೆ ಅದು ಹೇಳಕ್ಕಾಗಲ್ಲ. ಸೊ ಫ್ಯಾಮಿಲಿನಲ್ಲೇ ಸಮ್ಮಿಶ್ರ ಸರ್ಕಾರ ತರ ಆಗಿದೆ. ಇದೆ ಪ್ರಧಾನ ಮಂತ್ರಿ ಆಗಿ ಮೋದಿಯವರು ನಮ್ಮ ದೇಶದಲ್ಲಿ ಬಂದ್ರೆ 100% ನಮ್ಮ ದೇಶ ಒಳ್ಳೆ ಉದ್ಧಾರ ಆಗ್ತದೆ. ಮೋದಿಯವರೇ ಆಗ್ತಾರೆ, ಮೋದಿಯವರೇ ಗೆಲ್ತಾರೆ. ಈಗ ನಾವು ತೇಜಸ್ವಿನಿ ನೋಡಿ ನಾವು ಓಟ್ ಹಾಕಲ್ಲ. ಪ್ರಧಾನ ಮಂತ್ರಿ ಮೋದಿಯವ್ರಿಗೋಸ್ಕರ ನಾವು ನಮ್ಮ
ನಮ್ಮ ಕ್ಷೇತ್ರ ಸೊ ಪಕ್ಷ ನೋಡಿ ಓಟ್ ಹಾಕ್ತೀರಾ? ಹೌದು. ಪಕ್ಷ ನೋಡಿ ಓಟ್ ಹಾಕ್ತೀವಿ, ಮೋದಿ ನೋಡಿ ಓಟ್ ಮೋದಿ ಇರೋವರೆಗೂ ನಾವೆಲ್ಲ BJP. ಮೋದಿ ನೋಡಿ ಓಟ್ ಹಾಕ್ತೀವಿ. 100%. ರಾಹುಲ್ ಗಾಂಧಿಗೆ ಕಾಂಗ್ರೆಸ್ಗೆ ನಿಜವಾಗ್ಲೂ ಡಬ್ಬ ಅಳ್ಳಾಡ್ಸ್ಬೇಕು ಆ ಲೆವೆಲ್ ತರ್ಬೇಕು ಜನ. ಅವಾಗ ನಮ್ಮ ಜನ ಎಲ್ಲ ಉದ್ಧಾರ ಆಗ್ತಾರೆ. ಯಾವ ಡಬ್ಬ? ಅವರು ಎಲೆಕ್ಷನ್ ಡಬ್ಬಗಳು ಇಟ್ಟಿರ್ತಾರಲ್ಲ ಅದನ್ನ ಅಳ್ಳಾಡ್ಸ್ಬೇಕು, ಎಷ್ಟು ಓಟ್ ಬಿಟ್ಟಿದ್ದಾವೆ ಅಂತ. ಆ ಲೆವೆಲ್ ಹೋದಾಗ ನಿಜವಾಗ್ಲೂ ಅವ್ರು ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ಳೋದ ಬಿಡ್ತಾರೆ. ನಮ್ಮನ್ನ ತಗೊಂಡೋಗಿ ಬೇರೆ ದೇಶಕ್ಕೆ ಮಾರೋದನ್ನ ಬಿಡ್ತಾರೆ. ಅದಿನ್ನೂ ಪಾಪವಾಗೇ ಇದೆ ಪಾಪ. ಓಟ್ ಹಾಕ್ಬಿಟ್ಟು ಜನಗಳ ಗತಿ ಏನಾಗ್ಬೇಕಮ್ಮ? ಎಸ್, ಈ ಚರ್ಚೆ ಯಾವಾಗ್ಲೂ ಬಿಸಿಯಾಗೇ ಇರುತ್ತೆ. ಆಫ್ ಕೋರ್ಸ್ ಪಾಲಿಟಿಕ್ಸ್ ಬಿಸಿ ಎಲ್ಲರಿಗೂ ತಟ್ತಾ ಇದೆ ಅಲ್ವಾ ಸರ್? ಎಲ್ಲ ಕಡೆ ಏನಾಗ್ತಾ ಇದೆ? ರಾಜಕೀಯ ಖಯ ಜಗಳಗಳು ಎಲ್ಲ ಕೈ ಅಂದ್ಕೊಂಡು ಮಾತಾಡ್ತಾ ಇದಾರೆ ಅಷ್ಟೇ. ನಮಗ್ ಬೇಕು ಟಿಕೆಟ್, ಅವ್ರಿಗೆ ಬೇಕು ಟಿಕೆಟ್, ಎಸ್ ನಾನ್ ಆಗ್ಬೇಕು, ನಾನ್ ನಿಲ್ಬೇಕು MP ಅಂತ ಅವ್ರವ್ರ ಉದ್ಧಾರ ಆಗೋದನ್ನ ನೋಡ್ತಾ ಇದ್ದಾರೆ. ಅವ್ರವ್ರ ಉದ್ಧಾರ ಆಗೋದು ನೋಡ್ತಾರೆ ಅಷ್ಟೇ. ಮನೆ ಮೊಮ್ಮಕ್ಳು ಎಲ್ಲ ಉದ್ಧಾರ ಆಗೋದು ನೋಡ್ತಾರೆ. ದೇಶ ಉದ್ಧಾರ ಆಗೋದು ಅಲ್ಲ, ಅವ್ರು ಉದ್ಧಾರ ಆಗೋದಕ್ಕೆ ಪ್ಲಾಟ್ಫಾರ್ಮ್ ಯಾರು ಹಾಕೊಡ್ತಾ ಇರೋದು? ನಾವೇ ತಾನೇ. ಅವ್ರನ್ನ ಮುಂದ್ ಬರೋದಕ್ಕೆ ನಾವೇ ಅವ್ರಿಗೆ ದಾರಿ ಮಾಡ್ಕೊಡ್ತಾ ಇರೋದು. ಮಂಡ್ಯ ರಾಜಕಾರಣದ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಗೆ ಬೇಜಾರಾಗ್ಬಿಟ್ಟಿದೆ ಏನ್ ಮಾಡ್ಬೇಕು ಅಂತ. ಸೊ ಇಬ್ರು ಸಪೋರ್ಟ್ ಮಾಡಕ್ ರೆಡಿ ನೀವು? ಆ ಕಡೆ ನಿಖಿಲ್ ಬಿಟ್ಕೊಡಲ್ಲ, ಈ ಕಡೆ ಸುಮಕ್ಕನ ಬಿಟ್ಕೊಡಲ್ಲ. ಫಸ್ಟ್ ಅಂಬರೀಷ್ ಅಣ್ಣ ನಮ್ದು, ಅವ್ರನ್ನ ನೋಡಿ ಆಮೇಲೆ ಈಗ ಇವ್ರು ಇಬ್ರು ನಾವೇ ಆಗಿರೋದ್ರಿಂದ ನಮ್ಗೆ ಈಗ ಏನ್ ಮಾಡ್ಬೇಕು, ಈಗ ನೀವ್ ಹೇಳಿದ್ರಲ್ಲ ಹಂಗೆ ಏನ್ ಮಾಡ್ಬೇಕು ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಮಂಡ್ಯದ ರಣಾಂಗಣ ಜನರು ಕೂಡ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದಾರೆ. ಯಾಕೆ ನಾವ್ ಯಾರನ್ನು ಬಿಟ್ಕೊಡಕ್ ತಯಾರಿಲ್ಲ ಅಲ್ಲಿ. ಸೊ ಅವ್ರನ್ನ ಬಿಟ್ಟು ಇನ್ಯಾರು? ನೋಡೋಣ, ರಿಸಲ್ಟ್ಗೋಸ್ಕರ ವೈಟ್ ಮಾಡೋಣ. ಥ್ಯಾಂಕ್ ಯು. ಯಾರೇನಾದ್ರೂ ಮಾಡ್ಕೊಳ್ಳಿ, ಯಾರೇನಾದ್ರೂ ಹಾಳಾಗ್ಲಿ, ನಮ್ಗೇನಾದ್ರು ಲಾಭ ಬಂತಾ ಸಾಕು, ನಂಗೆ ಇಷ್ಟು ದುಡ್ಡು ಬಂತು, ಎಲೆಕ್ಷನ್ ಆಯ್ತು, ನಾನೇನ್ ಮಾಡ್ಕೊಳ್ಳಿ, ನಾನೇನ್ ಲಾಭ ಪಡ್ಕೊಳ್ಳಿ ಅಂತ ಮೆಂಟಾಲಿಟಿ ಇರೋರು ತುಂಬಾ ಜನ ಇದ್ದಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ವೋಟಿಂಗ್ ದಿವಸ ಎಲ್ಲ ರಜೆಗಳ ಅದು ಈ ಸಲ 18th ಬಿದ್ದಿದೆ. 18th ಮತ್ತೆ 23rd ಬಿದ್ದಿರೋದ್ರಿಂದ 18th ಕಂಟಿನ್ಯೂಸ್ ಆಗಿ ರಜಾ ಬರುತ್ತೆ. 19th 21st ವರ್ಗು ಎಲ್ಲಿಗೆ ಹಾಲಿಡೇ ಟ್ರಿಪ್ ಪ್ಲಾನ್ ಮಾಡೋಣ, ಯಾವ ತರ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಈ ಇಲಿಟ್ರೇಟ್ಸ್ ಅನಕ್ಷರಸ್ಥರು ಜಾಸ್ತಿ ವೋಟಿಂಗ್ ಮಾಡ್ತಾ ಇದಾರೆ, ಅಕ್ಷರಸ್ಥರು ವೋಟಿಂಗ್ ಕಮ್ಮಿ ಆಗ್ತಾ ಇದೆ. ಯಾಕೆಂದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಕಾಸ್ಗಾಗಿ ಓಟು ಅನ್ನೋ ತರ ಬದಲು ನಮ್ ಜವಾಬ್ದಾರಿ ಏನು ಅಂತ ತಿಳ್ಕೊಂಡು ನಾವು ಪರಿಕಲ್ಪಿಸಿಕೊಂಡು ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ. ಅಯ್ಯೋ ಯಾಕೆ ವೋಟ್ ಮಾಡಲ್ಲ ಅಂದ್ರೆ ರಾಜಕಾರಣಿಗಳು ಯಾರು ಒಬ್ರು ನೆಟ್ಟಿಗಿಲ್ಲ, ನಾವ್ ಯಾಕೆ ವೋಟ್ ಮಾಡ್ಬೇಕಂತ ಉಡಾಫೆ ಉತ್ತರ ಕೊಡ್ತಾರೆ. ನಾವೇನ್ ಮಾಡ್ಬೇಕು ಅನ್ನೋದನ್ನ ಮೊದಲು ಅಪ್ಲೈ ಮಾಡ್ಕೊಂಡು ನಾವು ಮಾಡ್ಬೇಕಾಗತ್ತೆ ಮೇಡಮ್. ನಮ್ ಪ್ರತಿಯೊಂದು ವಾರ್ಡಲ್ಲೂ ನಮ್ಗೆ ಗೊತ್ತಿರೋ ಹಾಗೆ ಪ್ರತಿ ಸಲಿಗೂ ನಮ್ಗೆ ಗೊತ್ತಿರೋ ಸರ್ಕಲ್ಗೂ ನಾವು ಮೆಸೇಜ್ ಹಾಕ್ತಾ ಇರ್ತೀವಿ, ದಯವಿಟ್ಟು ವೋಟ್ ಮಾಡ್ದಿರ ಇರಬೇಡಿ ಅಂತ. ಈಗ ಬೆಂಗಳೂರಲ್ಲಿ ಕಸ ವಿಲೇವಾರಿ ಪ್ರಾಬ್ಲಮ್ಮೇ ಜಾಸ್ತಿ ಇದೆ. ಮೊದಲು ಕಸ ಸಪ್ರೇಟ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಎಷ್ಟು ಜನದ ಮನೆಯಲ್ಲಿ ಕಸನ ವಿಲೇವಾರಿಗೆ ಆ ಒಣ ಕಸ ಹಸಿ ಕಸ ವಿಂಗಡಣೆ ಮಾಡಿಕೊಡ್ತಾ ಇದ್ದಾರೆ. ಪಾಪ ಕಸದವ್ರು ನಾವೇ ನೋಡ್ತಾ ಇರ್ತೀವಿ ನಮ್ಮ ಮನೆ ಹತ್ರ, ಅವ್ರು ಜೋರು ಮಾಡಿ ಹೇಳ್ತಾ ಇರ್ತಾರೆ ಕಸ ವಿಂಗಡಣೆ ಮಾಡ್ಕೊಡಿ ಅಂದ್ರು ನೀಟಾಗಿ ಕಸ ಕವರ್ಗೆ ತೊಗೊಂಡೋಗಿ ಹಾಗೆ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಎಲ್ಲಿವರೆಗೂ ನಮ್ಮನೆ ಮುಂದೆ ಕಸ ಒಂದು ಬೀಳಲ್ವೋ ಅಲ್ಲಿವರೆಗೂ ಜನ ಉದಾರ ಆಗಲ್ಲ, ಎಚ್ಚೆತ್ಕೊಳ್ಳಲ್ಲ. ನಿಜ ಮೇಡಮ್. ಸೊ ನಮ್ಮ ಮುಂದೆ ಕಸ ಬಿದ್ರೆ ಅವಾಗ ಗೊತ್ತಾಗುತ್ತೆ ಎಸ್ ನಮ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ. ಎಲ್ಲೋ ದೂರ ಹಾಕಿದ್ರೆ ನಮ್ದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೋಗ್ತಾರೆ. ಹೌದು, ದಯವಿಟ್ಟು ವೋಟ್ ಮಾಡಿ ಅಂತ ಎಲ್ರಿಗೂ ಇದ್ರ ಮುಖಾಂತರ ಕೇಳಿ. ಡಿಯರ್ ಬ್ಯಾಂಗ್ಳೂರಿಯನ್ಸ್, ವಿ ಆರ್ ನಂಬರ್ 1 ಇನ್ ಡೈನಾಮಿಕ್ ಸಿಟಿ. ವಿ ಆರ್ ಯಾವುದು ಗಾರ್ಡನ್ ಇರ್ಬೋದು, ಸಿಲಿಕಾನ್ ಇರ್ಬೋದು, ಸಾಫ್ಟ್ವೇರ್ ಎಲ್ಲದರಲ್ಲೂ ನಂಬರ್ 1. ವೋಟ್ ಹಾಕುವಾಗ 55%. ನಾನು ಪ್ರಿಸೈಡಿಂಗ್ ಆಫೀಸರ್ ಆಗಿದೆ 2009 45% ನನ್ನ ಬೂತಲ್ಲಿ ಇದ್ರದ್ದು. ಇಟ್ ಈಸ್ ಅನ್ಅಕ್ಸೆಪ್ಟಬಲ್. ನಿಜವಾಗ್ಲೂ ಆ ಥರ ಮಾಡಬೇಡಿ. ನಮ್ಮ ಇಂಡಿವಿಜುವಲ್ ಬೇಡ, ನಮ್ಗೆ ಏನು ಮಾಡೋದೇ ಬೇಡ ಇರೋದಲ್ಲ. ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ತಾರೆ, ದೇಶಕ್ಕೆ ಒಳ್ಳೇದು ಯಾರು ಮಾಡ್ತಾರೆ, ಇದನ್ನ ಇಟ್ಕೊಳ್ಳಿ. ಸ್ವಂತ ಲಾಭದ ಬಗ್ಗೆ ಯೋಚನೆ ಮಾಡಬೇಡಿ, ದೇಶದ ಲಾಭ ಬಗ್ಗೆ ಯೋಚನೆ ಮಾಡಿ ವೋಟ್ ಮಾಡಿ ಅಂತ ಹೇಳಿದ್ದಾರೆ. ವೆರಿ ನೈಸ್ ಥಾಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೆಲೋ, ಹಾಯ್. ಎಸ್, ಇಷ್ಟು ಪುಟಾಣಿ ಮಕ್ಕಳಿಂದನೇ ದೇಶ ಪ್ರೇಮನ ನಾವು ಬೆಳೆಸ್ಬೇಕು ಅಲ್ವಾ? ಹೌದು. ಇಲ್ಲ ಅಂದ್ರೆ ದೊಡ್ಡವರಾದ್ಮೇಲೆ ನಮಗೂ ದೇಶಕ್ಕೂ ಸಂಬಂಧನೇ ಇಲ್ಲ ಅನ್ಬಿಡ್ತಾರೆ. ಜನರೇಷನ್ಗೆ ನಾವು ಒಳ್ಳೆ ರೀತಿನಲ್ಲಿ ಬೆಳೆಸ್ಬೇಕಂದ್ರೆ ಪೋಷಕರ ಪಾತ್ರ ಏನು? ಪೋಷಕರ ಪಾತ್ರ ಈಗಿಂದ ಮಕ್ಕಳಿಗೆ ಒಳ್ಳೆ ಅಭ್ಯಾಸಗಳನ್ನ ಕಲಿಸ್ಬೇಕು, ದೇಶದ ಬಗ್ಗೆ ಪ್ರೀತಿ ಉಕ್ಕೊಂಡು ಮಾಡಬೇಕು. ಫಸ್ಟ್ ವೋಟ್ ಮಾಡೋದು ಹೇಳ್ಕೊಡ್ಬೇಕು. 18 ವರ್ಷಕ್ಕೆ ವೋಟ್ ಮಾಡಬೇಕು ಅಲ್ವಾ? ಕರೆಕ್ಟ್ ಆಗಿರೋ ಜನನಾಯಕನ ಆಯ್ಕೆ ಮಾಡಬೇಕು. ಆ ಥರ ಎಲ್ಲ ಈಗಿಂದ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಓಕೆ ಸರ್. ಇದು ಯಾರು? ಉಮಾದೇವಿ. ಯಾವಾಗ ಇವರು? ಓಕೆ, ಇದು ಯಾರು? ಗೊತ್ತಿಲ್ಲ. ನಮ್ಮ ಹೋಮ್ ಮಿನಿಸ್ಟರ್ ಯಾರಮ್ಮ? ಗೊತ್ತಿಲ್ಲ ಗೊತ್ತಿಲ್ಲ ಅಲ್ವಾ?
ನಾವ್ ತಿಳ್ಕೊಂಡಿಲ್ಲ ಅಂದ್ರೆ ನಮ್ಮ ಮಕ್ಳು ಹೆಂಗ್ ತಿಳ್ಕೊಳ್ತಾರೆ? ತಿಳ್ಕೊಬೇಕಲ್ಲ. ಚೇಂಜ್ ಆಗ್ತಾ ಇರ್ತಾರಲ್ಲ 3 ತಿಂಗಳಿಗೆ ಇದು ಇಟ್ಕೊಳ್ವಾ. ಫಸ್ಟ್ 5 ವರ್ಷ 10 ವರ್ಷ ಇರ್ತಿದ್ರು ನೆನ್ಪಲ್ಲಿ ಇರ್ತಿದ್ರು. ಈಗ ತಿಂಗಳಿಗೆ ಚೇಂಜ್ ಆಯ್ತಾರಲ್ಲ, ಏನ್ ಮಾಡೋದು? ಏನ್ ಮಾಡಕ್ಕಾಗತ್ತೆ? ನಾವು ನೆನ್ಪಲ್ಲಿ ಇಟ್ಕೊಳ್ಳಿ ಎಷ್ಟು ಜನ ಹೆಸರು ನೆನ್ಪಲ್ಲಿ ಇಟ್ಕೊಳಕ್ಕಾಗತ್ತೆ? ಅದು ಸರಿ. ಐ ಲೈಕ್ ಇಟ್. ಇದು ಸರಿನೇ. ಸೊ ರಾಜಕಾರಣಿಗಳೇ ಚೇಂಜ್ ಆಗ್ಬೇಡಿ, ನಿಮ್ಮ ಹೆಸರನ್ನ ನೆನ್ಪಿಟ್ಕೊಳ್ಳೋ ತರ ಕೆಲಸ ಮಾಡಿ ಅಲ್ವಾ? ಆ ತರ ಮಾಡಿದ್ರೆ ನಾವು ನೆನ್ಪಿಟ್ಕೋತೀವಿ. ಈಗ ಇಂದಿರಾ ಗಾಂಧಿ ಮರಿಯಕದತ್ತ, ಗಾಂಧೀಜಿ ಮರಿಯಕದತ್ತ, ಅವ್ರು ಹೆಂಗ್ ಮಾಡಿದ್ರು? ಇವ್ರೇನಿಲ್ಲ, ಈಗ ಬರ್ತಾರೆ ಆಗೋಯ್ತಾರೆ, ಏನ್ ಕೆಲಸನೂ ಮಾಡೋದಿಲ್ಲ, ಜನಗಳಿಗೂ ಮಾಡೋದಿಲ್ಲ. ತಾವು ಗೋರ್ಗುಡ್ಡೆ ಹಾಕೊಂಡು ಹೋಯ್ತಾ ಇರ್ತಾರೆ. ಎಸ್ ಕರೆಕ್ಟ್. ಏನ್ ನೀವು ದಬ್ಬಾಕಿದ್ದೀರಾ ಅಂತ ಇವತ್ತು ಯಾರು ಕೇಳಬಾರ್ದು ಅಂತ ಹೇಳಿದ್ರೆ ನೀವು ಉತ್ತಮ ನಾಯಕರಾಗಿರ್ಬೇಕು ಅಂತ ನಮ್ಮ ಮತದಾರರು ಹೇಳ್ತಾ ಇದ್ದಾರೆ. ಕಮಾನ್, ಸೊ ನೋಡೋಣ ಈ ಸಲ MP ಎಲೆಕ್ಷನ್ ಅಲ್ಲಿ ಯಾವ ಬದಲಾವಣೆ ಆಗುತ್ತೆ ಅಂತ. ಅಟ್ಲೀಸ್ಟ್ ವೋಟ್ ಮಾಡ್ತೀರಲ್ಲ? ಓಕೆ, ಸೂಪರ್. ಇವ್ರು ಯಾರು ಗೊತ್ತಾ? ಗೊತ್ತಾ? ಎಸ್, ನೀವು ಯೋಚನೆ ಮಾಡ್ತಾ ಇರ್ಬೋದು. ಕೆಲವರು ಎಸ್ ನಮ್ಮ ಗೃಹ ಸಚಿವರು MB ಪಾಟೀಲ್ ಅಂತ ಹೇಳಿರ್ಬೋದು. ಬಟ್ ನಮ್ಮ ಜನರು ಇವ್ರನ್ನ ಎಷ್ಟು ಐಡೆಂಟಿಫೈ ಮಾಡ್ತಾರೆ ಚೆಕ್ ಮಾಡ್ಬೇಕಲ್ಲ. ಬನ್ನಿ ನಮ್ಮ ಜೊತೆ. ಹಲೋ, ಹಾಯ್. ನಮ್ಮ ಹೋಮ್ ಮಿನಿಸ್ಟರ್ ಯಾರು? ಹೋಮ್ ಮಿನಿಸ್ಟರ್ ಮೈ ಮದರ್. ನಿಮ್ಮ ಹೋಮ್ ಬಗ್ಗೆ ಅಲ್ಲ ರೀ ಕೇಳ್ತಾ ಇರೋದು. ರಾಜ್ಯದ ಹೋಮ್ ಮಿನಿಸ್ಟರ್ ಯಾರು? ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಯಾರು? ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದು. ಡಾಕ್ಟರ್ ಪರಮೇಶ್ವರ್. ಸೂಪರ್. ಡಾಕ್ಟರ್ GR ಪರಮೇಶ್ವರ್ ಅಂತೆ. ಇವ್ರು ಯಾರು? ಎಜುಕೇಶನ್ ಮಿನಿಸ್ಟರ್. ಇವ್ರ ಹೆಸರು ಎಜುಕೇಶನ್ ಮಿನಿಸ್ಟರ್ ಅಂತೆ. ನಮ್ಮ ಹೋಮ್ ಮಿನಿಸ್ಟರ್ ಯಾರು? ಜಿ ಪರಮೇಶ್ವರ್. ಯಾರು ಇವರು? ಆಕ್ಚುಲಿ ಎಜುಕೇಶನ್ ಮಿನಿಸ್ಟರ್ ಅಂತ ಇವರು. ಹೋಮ್ ಮಿನಿಸ್ಟರ್ ಯಾರಂದ್ರೆ ಪರಮೇಶ್ವರ್ ಅಂತೆ. ಹೌದಾ? ಹೋಮ್ ಮಿನಿಸ್ಟರ್ ಯಾರು? ತಿಳ್ಕೊಂಡೇನಾಗ್ಬೇಕಾಗಿದೆ? ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಇದನ್ನ ಯಾರು ಹೇಳಿ? ಗೊತ್ತಿಲ್ಲ. ತಿಳ್ಕೊಂಡು ಏನಾಗ್ಬೇಕಾಗಿದೆ? ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಯಾರಿದು? ಮರ್ತೋಗ್ಬಿಟ್ಟಿದಾರಂತೆ. ಯಾರಿದು? ಹೋಮ್ ಮಿನಿಸ್ಟರ್ ಯಾರು? ನಾನು ಬಂದೇ ರೀ ಮ್ಯಾಮ್, ಒಂದು ನಿಮಿಷ. ಬಂದೇರಿ ಮ್ಯಾಮ್, 1 ನಿಮಿಷ ಅಂತ ಓಡಾಗ್ಬಿಟ್ರು ನೋಡಿ ಅಲ್ಲಿ. ಈಗ ಹೋಮ್ ಮಿನಿಸ್ಟರ್ ಯಾರು? ಗೊತ್ತಿಲ್ವಾ? ನೋಡಿ, ತಲೆಗೆ ಕೆಲಸ ಕೊಡೋಕೆ ರೆಡಿ ಇಲ್ಲ ಇವರು. ನಗ್ತಾರೀ, ಅಲ್ಲಿ ನೋಡ್ರಿ, ಝೂಮ್ ಹಾಕ್ರಿ ಹೆಂಗ್ ನಗ್ತಾ ಇದಾರೆ ಅಂತ. ಹೋಮ್ ಮಿನಿಸ್ಟರ್ ಕೇಳಿದ್ರೆ ನಗ್ತಾರಲ್ರಿ ನಮ್ಮ ಹುಡುಗರು. ಓಕೆ, ಅಟ್ಲೀಸ್ಟ್ ಇವ್ ಯಾರು ಅಂತ ಹೇಳ್ತಾರಾ? ನೋಡೋಣ ಯಾರಿದು. ನಿಮ್ ಪಕ್ಕದ ಮನೆ ಅಂಕಲ್ ನೋಡಿ. ನೋ ಎಲ್ಲ ನೋಡಿದ್ರಾ ಟಿವಿನಲ್ಲಿ? ಆರ್ಟಿಸ್ಟಾ? ನೋ ಐಡಿಯಾ. ಹೋಮ್ ಮಿನಿಸ್ಟರ್ ಯಾರು? ಪರಮೇಶ್ವರ್. ಒಬ್ರು ಹೇಳಿದ್ರೆ ಎಲ್ಲರೂ ಅದನ್ನೇ ಕಾಪಿ ಮಾಡೋದಾ? ಹೆಂಗೆ ಒಬ್ರು ಉತ್ತರ ಕೊಟ್ರೆ ಎಲ್ಲರೂ ಅದನ್ನೇ ಕಾಪಿ ಮಾಡೋದು? ಅವ್ರೇನ ಇರೋದು? ಹೌದಾ, ನಿಜವಾಗ್ಲು? ಹೋಮ್ ಮಿನಿಸ್ಟರ್ ಯಾರು ಸರ್? ಹಿಂಗೆ ನಮ್ಮ ಹುಡುಗರು ಕಾಪಿ ಮಾಡೋದು. ಯಾಕೆ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಯಾರು ಅಂತ? ಪರಮೇಶ್ವರ್ ಅಂತ ಅಲ್ಲ. ಯಾರಿದು? ಯಾರಿವರು? ಗೊತ್ತಿಲ್ಲ. ಯಾರಿವರು? ಗೊತ್ತಿಲ್ಲಂತೆ. MB ಪಾಟೀಲ್. ಏನಿವರು? ನೀರಾವರಿ ಮಿನಿಸ್ಟರ್ ಆಗಿದ್ದವ್ರು. ಇವಾಗೇನು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಯಾಕಂದ್ರೆ ಏನೇನೋ ಸಮ್ಮಿಶ್ರದಲ್ಲಿ ನಡೀತಾ ಇದೆಯಲ್ಲ, ಅದಕ್ಕೆ ಏನೇನೋ ಆಗ್ತಾ ಇದೆ. ಎಷ್ಟು? ಒಂದೊಂದು ತಿಂಗಳಿಗೆ ಏನೇನೋ ಆಗುತ್ತೆ ಅಂತನಾ? ಮೇ ಬಿ ಆಗ್ಬೋದು. ನೋಟ್ ಹೊಡೆದವ್ರು ಗೋಟ್ ಅಂತೆ. ಹೌದಾ? ನಮ್ದು ಪೊಲಿಟಿಕ್ಸ್ ಅಲ್ಲ, ಬರೀ ಪ್ರಜಾಕಯ ಅಷ್ಟೇ. ಓಕೆ, ನಮ್ಮ ಉಪ್ಪಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು. ಯಾಕೆ ಅಂದ್ರೆ ಪಾಲಿಟಿಕ್ಸ್ ಯಾವುದು ಕರೆಕ್ಟ್ ಆಗಿಲ್ಲ, ಇವಾಗ ಪ್ರಾಪರ್ ಆಗಿಲ್ಲ.
ಉಪೇಂದ್ರ ಅವರೆಲ್ಲ ಕರೆಕ್ಟಾಗಿ ಮಾಡ್ಬೇಕಂತಿದ್ದಾರೆ, ಸೊ ಅವ್ರಿಗೆ ಸಪೋರ್ಟ್ ಅಷ್ಟೇ. ಈಗ ಅವ್ರು ಬರ್ಲಿಲ್ಲ ಅಂದ್ರೆ ಬರ್ಲಿ ಅಂದ್ರೆ ಏನ್ ಮಾಡೋದು, ಯಾರಿಗೆ ಹಾಕ್ತೀರಾ? ನಮ್ಮ ಕೈಯಲ್ಲಿ ಇದೆಯಾ? ನೋಟಾ ನೋಟಾಗ ಹಾಕ್ತಾರ ಅಂತೆ. ಓಕೆ, ಅವ್ರು ಬಂದಿಲ್ಲ ಅಂದ್ರೆ ನೋಟಾಗೆ ಹಾಕೋದು. ಏನ್ ಬದಲಾವಣೆ ಆಗ್ಬೇಕು ನಮ್ಮ ದೇಶದಲ್ಲಿ? ಎಲ್ಲ ಬದಲಾವಣೆ ಆಗಬೇಕು. ಯಾವ ತರ ಹೋಮ್ ಮಿನಿಸ್ಟರ್ ಯಾರು ಅಂತ ನಾವು ಹೇಳ್ಬೇಕು. ಇವಾಗ ಏನಾದ್ರು ಕರೆಕ್ಟಾಗಿ ಇವಾಗ ಪೊಲಿಟಿಕ್ಸ್ ಕರೆಕ್ಟಾಗಿ ಇದ್ದಿದ್ರೆ ನಾವು ಪಕ್ಕ ಹೇಳ್ತಾ ಇದ್ವಿ. ಇವಾಗ ಪೊಲಿಟಿಕ್ಸ್ ಕರೆಕ್ಟ್ ಇಲ್ಲದೆ ಇರೋದಕ್ಕೆ ತಾನೇ ನಾವು ಯಾರ್ಯಾರು ಹೇಳ್ತಾ ಇದ್ದೀವಿ. ಅದೇ ಉಪೇಂದ್ರ ಇವರೆಲ್ಲ ಬಂದರೆ ಕರೆಕ್ಟಾಗಿರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ನಾವು ಹಂಗೆ ಮಾಡ್ತೀವಿ ಅಂತ. ನಾವು ತಪ್ಪು ಉತ್ತರ ಕೊಟ್ರೆ ಅದಕ್ಕೆ ನಾವು ನೇರ ಹೊಣೆ ಅಲ್ಲ, ರಾಜಕಾರಣಿಗಳೇ ಹೊಣೆ ಅಂತಿದ್ದಾರೆ ಅಲ್ವಾ? ಬಾಯ್ಸ್ ಏನ್ ಹೇಳ್ತೀರಾ? ಇಷ್ಟ ಇರಲಿ ಇಷ್ಟ ಇಲ್ಲದೆ ಆಗಲಿ ಮಿಸ್ ಮಾಡದೆ ವೋಟ್ ಮಾಡಿ, ಒಳ್ಳೆ ನಾಯಕರು ಸೆಲೆಕ್ಟ್ ಮಾಡಿ. ಸೊ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಎಸ್, ದಕ್ಷಿಣದಲ್ಲಿ ಡೆಮೋಕ್ರಸಿ ನೋಡ್ತಾನೆ ಇರಿ. ಹೀಗೆ ಸಾಕಷ್ಟು ಅಭಿಪ್ರಾಯಗಳು ನಮ್ಮ ಯಂಗ್ಸ್ಟರ್ಸ್ ಜೊತೆಗೆ ಎಲ್ಲರೂ ಕೂಡ ಕೊಡ್ತಾ ಇರ್ತಾರೆ. ಮಿಸ್ ಮಾಡದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.